ಅದರಲ್ಲೂ ಅವರನ್ನ ಕೊಲೆ ಮಾಡಲಾದ ಇದು ಘಟನೆ. ಎಷ್ಟೊಂದು ನೀಚತನದಿಂದ ಈ ಮಾತುಗಳನ್ನ ಕಾಂಗ್ರೆಸ್ನವರು ಆಡಿದ್ದಾರೆ ಅಂತಂದ್ರೆ ಅವರ ನೀಚತನಕ್ಕೆ ಜನ ಉತ್ತರ ಕೊಡಬೇಕು, ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕಾಗಿದೆ. ಇವತ್ತು ಕರ್ನಾಟಕವೇ ದೇಶದ ಮುಂದೆ ತಲೆ ತಗ್ಗಿಸುವಂತ ಕೆಲಸವನ್ನ ರಾಜಶೇಖರ್ ಇಟ್ನಾಳ್ ಅವರು ಮಾಡಿದ್ದಾರೆ. ಮೊದಲು ಅವರು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಅವರ ಮೇಲೆ ಕಾಂಗ್ರೆಸ್ ಪಕ್ಷ ಮೊದಲು ಅವರನ್ನ ಪಕ್ಷದಿಂದ ಉಚ್ಚಾಟನೆಯನ್ನೇ ಮಾಡಬೇಕು. ಯಾಕೆಂತಂದ್ರೆ ಕರ್ನಾಟಕದ ಗೌರವ ಹರಾಜಾಗಿದೆ. ಅವ್ರನ್ನ ನೀವು ಉಚ್ಚಾಟನೆ ಮಾಡಿದ್ರೆ ನಿಮ್ಮ ಪಕ್ಷ ಮಹಿಳೆಯರಿಗೆ ಗೌರವ ಕೊಡ್ತಾರೆ, ಇಂಥ ವಿಷಯದಲ್ಲಿ ಗಂಭೀರತೆಯನ್ನ ಹೊಂದಿದೆ, ಮಾನವೀಯತೆಯನ್ನ ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ಅರ್ಥ. ಒಂದು ಸಮಯ ಅವರನ್ನು ನೀವು ಹಾಗೆ ಮುಂದುವರಿಸಿದ್ದಾದ್ರೆ ನಿಮ್ಮ ಯೋಗ್ಯತೆ ಅಷ್ಟೇ ಅಂತಕ್ಕಂಥದ್ದನ್ನ ನಾವು ಹೇಳಲೇಬೇಕಾಗ್ತದೆ. ಮತ್ತೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿಯವರ ಮಾಡೆಲ್ ಹೌಸ್ ಬೆಂಕಿ ಆಗ್ತಕ್ಕಂಥ ಕೆಲಸ ನಿನ್ನೆ ನಡೆದಿದೆ. ಸುಮ್ಮನೆ ಬೆಂಕಿ ಹಚ್ಕೊಳ್ಳೋದಿಲ್ಲ, ಹಚ್ಚಿದ್ರೆ ಮಾತ್ರ ಹಚ್ಚೋದು. ಕಾಂಗ್ರೆಸ್ಸಿನ ದುರಾಡಳಿತ ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಇವರ ಕಾರ್ಯಕರ್ತನನ್ನ ಕೊಲೆ ಮಾಡಿ ಸರ್ಕಾರದ ಹಣ 25 ಲಕ್ಷ ಕ್ಯಾಶ್ ತಗೊಂಡು ಕೊಟ್ಟರು. ಕ್ಯಾಶ್ ಯಾರು ಕೊಡ್ಲಿಕ್ಕೆ ಬರೋದಿಲ್ಲ. ಒಂದು ಸಮಯ ನೀವು ಕ್ಯಾಶ್ ಕೊಟ್ಟಿದ್ದೇ ಆದ್ರೆ ಅದಕ್ಕೆ ಲೆಕ್ಕ ಇರಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾಗಿರ್ಬೇಕು. ಸರ್ಕಾರದ ಹಣ ಕೊಟ್ಟಿದ್ದೇ ಆಗಿದ್ರೆ ನೀವು ಕ್ಯಾಶ್ ಕೊಡ್ಲಿಕ್ಕೆ ಬರೋದಿಲ್ಲ, ನೀವು ಚೆಕ್ ಮೂಲಕನೇ ಕೊಡಬೇಕಾಗಿತ್ತು. ಮತ್ತು ಕೊಲೆ ಮಾಡಿದ ಅವರನ್ನೇ ಈಗ ಅರೆಸ್ಟ್ ಮಾಡಬೇಕಾಗಿತ್ತು, ಇವತ್ತಿನವರೆಗೂ ಮಾಡಿಲ್ಲ. ಏನ್ ಮಾಡ್ತಾ ಇದೆ ನಿಮ್ಮ ಇಲಾಖೆ? ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯನ್ನ ನಿರ್ಲಿಪ್ತ ಮಾಡಿ ಇಟ್ಟಿದೆ. ಕುಮಾರ್ ಇಸ್ರೋ ಇನ್ಕಮ್ ಟ್ಯಾಕ್ಸ್ रूपाराम चंद्रकांत ITBP बालाजी ITBP ये कृषि विभाग का, क्योंकि अभी भी देश में ज़्यादा लोगों को एम्प्लॉयमेंट देने वाले, जॉब देने वाला क्षेत्र है वो कृषि। सेकेंड है MSME। एंड आप तो बहुत, हमारे गवर्नमेंट एम्प्लॉयज़ तो बहुत कम है देश का टोटल पॉपुलेशन में। एंड आपको मौका मिला है, हम भी अप्लाई किया था। छोटे में डिग्री कौन कौन पढ़ते हैं, सब अप्लाई करते हैं गवर्नमेंट जॉब के लिए। सबको नहीं मिलता है ना, सबको नहीं मिलता है। इसीलिए आपको ये अवसर मिला, गवर्नमेंट में सर्विस करे। एंड आपका माँ बाप का लक्ष्य था मेरा लड़का को गवर्नमेंट जॉब मिलना चाहिए। ನಾವು ರೋಜ್ಗಾರ್ ಮೇಳಕ್ಕೆ ಬಂದಿದ್ದೀವಿ. ನಮ್ಮ ನೌಕರಿ ಪೋಸ್ಟಿಂಗ್ SSB ಆಗಿದೆ. ನಮ್ಮದು ರೋಜ್ಗಾರ್ ಮೇಳಕ್ಕೆ ಬಂದು ಇಲ್ಲಿ ಸನ್ಮಾನ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ವಿಡಿಯೋ ಕಾಲಲ್ಲಿ ಮಾತಾಡಿದ್ರು. ಒಟ್ಟು ಚಲೋ ಅನಿಸ್ತದೆ. ಮೊದಲೇನು ಗೊತ್ತಿರಲಿಲ್ಲ. ಇವಾಗ ಈ CRPFಗೆ ಸೆಲೆಕ್ಟ್ ಆದಾಗಿಂದ ಕಾಲ್ ಬಂದಿತ್ತು ರೋಜ್ಗಾರ್ ಮೇಳಲಿಂದ. ಅವ್ರು ಹೇಳಿದರು ಜಾಯ್ನಿಂಗ್ ಲೆಟರ್ ತೊಗೊಳಕ್ಕೆ ಬರ್ತೀರಾ ಅಥವಾ ನಾವು ಪೋಸ್ಟ್ಲೇ ಕೊಡೋಣ ಅಂತ. ನಾವು ಹೇಳಿದ್ವಿ ಬರ್ತೀವಿ ಸರ್, ಅಲ್ಲೆಲ್ಲರೂ ಮಿನಿಸ್ಟ್ರು ಸಹಿತ ಬರ್ತಾರೆ, ಹಾಗಾಗಿ ಓಕೆ ಅಂತ ಹೇಳಿದ್ವಿ ಸರ್. ನನ್ನ ಹೆಸರು ಮಂಜುನಾಥ್ ಸೋಮನಾಥ್ ಪತ್ತಾರ್. ನನ್ನ ಅಸ್ಸಾಂ ರೈಫಲ್ದಲ್ಲಿ ನನ್ನದೇ ನೌಕರಿಯಾಗಿದೆ. ಈ ರೋಜ್ಗಾರ್ ಮೇಳ ಮಾಡೋದ್ರಿಂದ ನಮಗೆ ಭಾಳ ಖುಷಿಯಾಗಿದೆ. ನಾವು ದೇಶಕ್ಕೆ ಸೇವೆ ಮಾಡ್ಬೇಕಂತ ಕೆಲಸ ಈ ರೈತರ ಅಸ್ಸಾಂ ರೈಫಲ್ದಾಗ ಬಂದವ್ರಿ. ಬಟ್ ಏನಾದ್ರು ಒಂದು 4 ಮಂದಿಗೆ ಸಹಾಯ ಮಾಡ್ತೇವ್ರಿ ಸರ್. ಅಕ್ಟೋಬರಲ್ಲಿ ಇದನ್ನು ಆರಂಭ ಮಾಡಿದರು 2022ಕ್ಕೆ. ಅವತ್ತಿನಿಂದ ಇವತ್ತಿನ ತನಕ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಒಟ್ಟು 11 ಲಕ್ಷ ಉದ್ಯೋಗಾಕಾಂಕ್ಷಿಗಳಿಗೆ, ಯುವಕರಿಗೆ ಯುವತಿಯರಿಗೆ ನಾವು ಉದ್ಯೋಗದ ಪತ್ರವನ್ನು ಕೈಯಾರೆ ಕೊಟ್ಟಿದ್ದೀವಿ.
ಅದಕ್ಕಾಗಿ ಆ ಹುಡುಗರಿಗೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಪ್ರಧಾನಮಂತ್ರಿಯವರ ಅಪೇಕ್ಷೆ ಇರುವಂಥದ್ದು, ಅವರ ಪ್ರೇರಣೆಯ ಮಾತಿರುವಂಥದ್ದು 2047ಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು, ಆತ್ಮನಿರ್ಭರ ಭಾರತ ಆಗಬೇಕು, ಭಾರತ ಎಲ್ಲ ಕ್ಷೇತ್ರದಲ್ಲಿ ನಂಬರ್ 1 ಆಗಬೇಕು. ಅದರಲ್ಲಿ ಈ ಯುವಕರ ಪಾತ್ರ ಬಹಳ ದೊಡ್ಡದಿದೆ. ಯಾಕಂದರೆ ಸರ್ಕಾರಿ ನೌಕರಿಯನ್ನು ಪಡೆದು ಅವರು ಜನರ ಸೇವೆಯನ್ನು ಮಾಡಬೇಕು, ಜನರಿಗೆ ಹತ್ತಿರ ಆಗಬೇಕು ಸರ್ಕಾರ ಅನ್ನುವಂಥದ್ದು ಪ್ರಧಾನಿಯ ಅಪೇಕ್ಷೆ.